ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಮೋಹನ್ ವಿಶ್ವ ಜೊತೆಗಿದ್ದಾರೆ. ಮೋಹನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರೈತರ ಕಡೆಯಿಂದ ಚೂನಪ್ಪ ಪೂಜಾರಿ ನಮ್ಮ ಜೊತೆಗೆ. ಚೂನಪ್ಪ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ, ಪ್ರಧಾನಿಗೆ ಪತ್ರ ನಿನ್ನೆ ಬರೆದಿದ್ದಾರೆ ಮುಖ್ಯಮಂತ್ರಿ, FRP ಸರಿ ಇಲ್ಲ ಅಂತ. ಇದು ತಡವಾಗಿ ಜ್ಞಾನೋದಯ ಆಗಿದ್ದ ಹೇಗೆ? ಇದು ಏನು ಗುರ್ಲಾಪುರದಾಗ ಇದೊಂದು ಐತಿಹಾಸಿಕ ಕಬ್ಬು ಬೆಳೆಗಾರರ ನನ್ನ ಎಲ್ಲ ರೈತ ದೇವರುಗಳು ಕೂಡಿ ಇವತ್ತು ಮುಖ್ಯಮಂತ್ರಿನ ಕೂಡ ಕಣ್ ತೆಗಿಸ್ಯಾರು. ನರೇಂದ್ರ ಮೋದಿ ಕೂಡ ಇದು ಅರಿವು ಮಾಡ್ತಕ್ಕಂಥ FRP ನೀತಿ ತಪ್ಪೈತೆ ಅನ್ನೋದು ಮುಖ್ಯಮಂತ್ರಿಗೆ ಯಾವಾಗೂ ಗೊತ್ತೈತ್ರಿ, ಇವತ್ತಲ್ಲ ಯಾವತ್ತೂ ಮಾಡಬೇಕಾಗಿತ್ತು. ಆದರೂ ಇವ್ರು ಹೆಂಗಂದ್ರೆ ಬಂದಾಗ ಬಡ್ಕೊಂಡು ತಿನ್ನೋದು, ಯಾವಾಗ ಜನಾಂದೋಲನ ಆಗ್ತೈತಿ, ಯಾವಾಗ ಜನ ಬೀದಿಗೆ ಬರ್ತಾರೋ, ಇವ್ರನ್ನ ಅಪಮಾನ ಮಾಡ್ತಾರೋ ಅವಾಗ ಸರ್ಕಾರಗಳು ಹೆಚ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಇರಬೇಕಾಗಿತ್ತು. ಸರ್ಕಾರಕ್ಕೆ ತೆರಿಗೆನ ಹೋಗ್ತತಿ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗ್ತತಿ, ಇದು ಎಲ್ಲಿಂದ ಬರತತಿ, ಅದ್ರ ಮೂಲ ಅವ ಯಾವ ದುಡಿಯಾತನದಕ್ಕೆ, ಯಾವ ಬೆಳೆಯತಾನೋ, ಅವ್ನು ರಕ್ತ ಬೆವರ ಸುರಿಸ್ಯಾನ್ರಿ ಸರ. ನಾವು ಆ ಕಬ್ಬಿಣ್ಯಾಗ ಕಳಿಗೆ ಇರ್ಬೇಕಾರೆ ಇಲ್ಲಿ ರಗತ್ ಬರ್ತೈತಿ, ನಮಗೆ ಮುಖಕ್ಕೆಲ್ಲ ಗರಿ ತೆರಿತಾವ, ರಕ್ತ ಬೆವರ ಸುರಿಸ್ತು, ಅದಕ್ಕೆ ಕಳೆ ತೆಗಿತು, ಅದಕ್ಕೆ ಯಾರು ಹಾಳಾಗ್ಯಾರು ಅವರು ಮೇನ ಇದಕ್ಕೆ ಮೂಲ ಕಾರ್ಯಕರ್ತರ ಕುಟುಂಬ ಬೀದಿಗೆ ಬರತ್ತಾವು. ಎಷ್ಟು ವರ್ಷ ಆತ ಅವ್ರು ಹಾನಿ ಆಗತ್ತಾರೋ, ಅವ್ರಿಗೆ ಹೆಚ್ಚಿಗೆ ರೊಕ್ಕ ಕೊಡಬೇಕು ಅನ್ನುವಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತಾರು ಬಂದೈತೆ, ಅದೆಲ್ಲ ಗೊತ್ತಿದ್ದೈತೆ ಅವ್ರಿಗೆ. ಆದರೂ ಕೂಡ ಇವತ್ತಾದರೂ ರಾಜ್ಯದ ಮುಖ್ಯಮಂತ್ರಿಯವರ ಈ ಚಳವಳಿಯನ್ನ ನಾವು ಯಾರು ಈಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಮೇ ತಿಂಗಳಲ್ಲಿ ಕೇಂದ್ರ ಸರ್ಕಾರದ FRP ಪ್ರಕಟ ಆಗತ್ತೆ, ಏಪ್ರಿಲ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ, ಮೇ ತಿಂಗಳಲ್ಲಿ ಪ್ರಕಟ ಆಗತ್ತೆ. ನಾನು ನವೆಂಬರ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೀತೀನಿ. ಯಾವಾಗ ನೀವೆಲ್ಲ ಬೀದಿಯಲ್ಲಿ ನಿಂತು ಹೋರಾಟವನ್ನ ಮಾಡಿದಾಗ ನಾನು ಪತ್ರ ಬರೀತೀನಿ. ಡೆಡಿಕೇಟೆಡ್ ಮಿನಿಸ್ಟ್ರು ಇದ್ದಾರೆ, ಸಕ್ಕರೆ ಖಾತೆಯನ್ನ ವಹಿಸಿಕೊಂಡಿರುವಂತ ಮಂತ್ರಿಗಳಿದ್ದಾರೆ. CMಗೆ ಗೊತ್ತಿರಲಿಲ್ಲ ಅಂತಾನೆ ಅನ್ಕೊಳ್ಳೋಣ, ಸಕ್ಕರೆ ಸಚಿವರದ್ದು ಕೆಲಸನೇ ಅದು ತಾನೆ, ಅದಕ್ಕೆಂತಲೇ ಅಧಿಕಾರಿಗಳಿದ್ದಾರೆ, ಅವ್ರ ಕೆಲಸನೇ ಅದು ತಾನೆ. ಈಗ ನೀವು ಬೀದಿಗೆ ಬಂದ ನಂತರ ಪತ್ರ ಬರೀತೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಅಂತಂದ್ರೆ ಏನರ್ಥ? ಸರ್, ನಾನು ನಿನ್ನೆ ಕೂಡ ಹೇಳಿದೇನ್ರಿ, ಆ ಶುಗರ್ ಕಮಿಷನರ್ ಇಲಾಖೆ, ಶುಗರ್ ಮಂತ್ರಿ ಅದೊಂದು ಡೆಮಿಗಾಗಿ ಇಟ್ಟಾರ್ರಿ. 5 ಮಂದಿನ ಇಲಾಖೆ ಇಟ್ಕೊಂಡು ಏನು ಜನ್ಮ ಮಾಡ್ತಾರ್ರಿ ಇವರು ಮುಖ್ಯಮಂತ್ರಿ ಅವ್ರಿಗೆ ನಾವು ಪದೇ 20 ವರ್ಷದಿಂದ ಹೋಗೋ ಆತು. ನಾವು ಆ ಇಲಾಖೆಯನ್ನು ಗಟ್ಟಿಗೊಳಿಸ್ರಿ. ಯಾಕಂದ್ರೆ ಇಲಾಖೆ ಗಟ್ಟಿ ಆತಂದ್ರೆ ಯಾವ ಸಂದರ್ಭದಾಗ ಕೇಂದ್ರ ಸರ್ಕಾರಕ್ಕೆ ಏನು ಲೆಟರ್ ಬರೀಬೇಕು, ಏನು CSCP ವರದಿ ಕಳಿಸ್ಬೇಕು, ರೈತರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ಬೇಕು ಅನ್ನೋವಂಥದ್ದು ಎಲ್ಲ ದಾಖಲಾತಿ ಸಿಗ್ತೈತ್ರಿ. ಇವತ್ತು ಶುಗರ್ ಮಂತ್ರಿ ಇವತ್ತು 9 ದಿವಸಕ್ಕೆ, ನಿನ್ನೆ ಪುಣ್ಯಾತ್ಮ 8 ದಿವಸಕ್ಕೆ ಬಂದನ. ನಾನು ಅವನ ಜನರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೈ ಅಣ್ಣ ಅಪ್ಪ ನಿಮ್ಮ ಕಾಲು ಬೀಳ್ತಾನಪ್ಪ, ಅವ್ನಿಗೇನು ಮಾಡೋಕೆ ಹೋಗ್ಬೇಡ್ರಿ, ದಯವಿಟ್ಟು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕ್ಷಮೆ ಕೇಳಿ, ತಪ್ಪಾಗೈತೆ ಅನ್ನತಾನು, ಇದೊಂದು ಸಲ ಅವಂಗೆ ಅವಕಾಶ ಕೊಡೋದು ಕಳಿಸಿನಿ. ಇಲ್ಲಾಂದ್ರೆ ಆ ಮಂತ್ರಿನ ಹೋಗ್ಲಿಕ್ಕೇನೆ ಬಿಡ್ತಿರ್ಕಿಲ್ಲ, ಎಂದೂ ಬಿಡ್ತಿರ್ಕಿಲ್ಲ, ಅಲ್ಲೇ ಕುಣಿಸಿ ನಾವು ಘೋಷಣೆ ಮಾಡ್ಕೋಬೋದಾಗಿತ್ತು. ಆದರೂ ನಾವು ರೈತರ ಕರುಣಾಮಯಗಳ ಎಷ್ಟು ಮೋಸ ಮಾಡ್ರು, ಎಷ್ಟು ಅನ್ಯಾಯ ಮಾಡ್ರು ಕೂಡ ಇರಲಿ, ಇದೊಂದ್ಸಲ ಅವಕಾಶ ಕೊಟ್ಟು ನೋಡೋದು. ಇವತ್ತು ಮುಖ್ಯಮಂತ್ರಿಗೆ ಅವಕಾಶ ಕೊಟ್ಟದು. ಇವತ್ತು ಕೂಡ ಮುಖ್ಯಮಂತ್ರಿಯವರ ಕಾರ್ಖಾನೆಯವರ ವ್ಯವಹಾರ ಏನು ಭಾಳ ದೊಡ್ಡ ವ್ಯವಹಾರ ಇಲ್ಲ. ಈಗಾಗಲೇ ಅವ್ರು 3,000 ರೂಪಾಯಿ ಕೊಡ್ತಿರು, ನಮ್ಮದು 3,500 ನಮ್ಮ ಜೊತೆಗೆ ಈಗ ಚಂದ್ರಕಾಂತ್ ಅವರು ಕೃಷಿ ತಜ್ಞರು ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸರ್ ನಮಸ್ತೆ. ನಮಸ್ಕಾರ. ನಮಸ್ತೆ. ನಿಮ್ಮನ್ನ ಮಾತನಾಡಿಸ್ತೀನಿ. ನಾನು ಮೋಹನ್ ವಿಶ್ವ ಅವರನ್ನ ಇನ್ಕ್ಲೂಡ್ ಮಾಡಿಕೊಳ್ತೀನಿ. ಇದು ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣ ಕೇಂದ್ರ ಸರ್ಕಾರ. FRP ನಿಗದಿ ಮಾಡಿರೋದು ಅವೈಜ್ಞಾನಿಕವಾಗಿದೆ, ಅದರ ಪರಿಣಾಮ ಹಿಂಗಾಗಿರೋದು. ಏನು ಹೇಳ್ತೀರಿ ರಕ್ಷತ್? ನೀವು ಈ ಸಿದ್ದರಾಮಯ್ಯನವರು 2ನೇ ಬಾರಿ ಅಧಿಕಾರಕ್ಕೆ ಬಂದಂತ ಕಳೆದ 2.5 ವರ್ಷಗಳಿಂದ ಗಮನಿಸಿದ್ರೆ, ಏನೇ ಸಮಸ್ಯೆ ರಾಜ್ಯದಲ್ಲಾಗ್ಲಿ, ಯಾವುದೇ ರಾಜ್ಯದ ಕರ್ತವ್ಯ ಆಗಲಿ, ತಮಗೆ ಸಾಲ್ವ್ ಮಾಡೋದಕ್ಕೆ ಆಗಲ್ಲ, ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ ತಕ್ಷಣ ಸಡನ್ನ ಕೇಂದ್ರದ ಕಡೆ ಬೆಟ್ ತೋರಿಸ್ಬಿಡೋದು, ಒಂದು ಪತ್ರ ಬರೆದ್ಬಿಡೋದು. ನೀವು ಅವ್ರಿಗೆ ಪತ್ರ ಬರೆಯೋದ್ರ ಬದಲು ನಿಮ್ಮ ಕೃಷಿ ಸಚಿವರನ್ನ 1 ವಾರದ ಮುಂಚೆ ಇಲ್ಲಿ ಕಳಿಸ್ಬೇಕಿತ್ತು ರೀ, ಪ್ರತಿಭಟನೆ ಆಗಿರೋ ಜಾಗದಲ್ಲಿ. ಅಷ್ಟು ತಲೆ ಇರಲ್ವಾ ನಿಮ್ಗೆ? ಈಗ FRP ಕೇಂದ್ರ ಫಿಕ್ಸ್ ಮಾಡ್ತಲ್ಲ ರಕ್ಷತ್, 3,550 ರೂಪಾಯಿ. ಆ 3,550 ರೂಪಾಯಿ ಬೇಸಿಸ್ ಇಟ್ಕೊಂಡು ಬೇರೆ ರಾಜ್ಯಗಳು ಎಷ್ಟು ಫಿಕ್ಸ್ ಮಾಡಿದಾವೆ ಗೊತ್ತಾ ರೇಟು? ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶ ಟಾಪ್ ಕ್ವಾಲಿಟಿಗೆ 4,000 ರೂಪಾಯಿ, ಮಾಡರೇಟ್ ಕ್ವಾಲಿಟಿಗೆ 3,900 ರೂಪಾಯಿ, ನಾರ್ಮಲ್ ಕ್ವಾಲಿಟಿಗೆ 3,600 ರೂಪಾಯಿ. ಅಂದ್ರೆ FRPಗಿಂತ ಜಾಸ್ತಿ. ನೆಕ್ಸ್ಟ್ ಪಂಜಾಬ್, ನೀವು ನಂಬೋದಿಲ್ಲ, 4,000 ರೂಪಾಯಿ ಫಿಕ್ಸ್ ಮಾಡಿರೋದು, FRPಗಿಂತ ಜಾಸ್ತಿ. ಅಷ್ಟೇ ಯಾಕೆ, ಪಕ್ಕದಲ್ಲಿರುವಂತ ಮಹಾರಾಷ್ಟ್ರದ ಕಾರ್ಖಾನೆಗಳು ಹೇಳ್ತೀನಿ ನೋಡ್ಕೊಳ್ಳಿ. ದಾಲ್ಮಿಯಾ ಶುಗರ್ ಫ್ಯಾಕ್ಟರಿ 3,550 ರೂಪಾಯಿ, ಜವಾಹರ್ ಸಹಕಾರ ಸಕ್ಕರೆ ಕಾರ್ಖಾನೆ 3,500 ರೂಪಾಯಿ, ದತ್ತ ಸಕ್ಕರೆ ಕಾರ್ಖಾನೆ 3,450 ರೂಪಾಯಿ, ಆಮೇಲೆ ಸದಾಶಿವ ಮಾಂಡಲಿಕ ಕಾರ್ಖಾನೆ ಗೋರ್ಪಡೆ 3,400 ರೂಪಾಯಿ. ಅದರ ನೆಕ್ಸ್ಟ್ ನಿಮಗೆ
ಯಾವುದು ಬಿದ್ರಿ ಇರುವಂತ ವೇದಗಂಗಾ ದೂದ್ಗಂಗಾ ಸಕ್ಕರೆ ಕಾರ್ಖಾನೆ 3614 ರೂಪಾಯಿ. ಬೇರೆ ಬೇರೆ ರಾಜ್ಯಗಳು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋ FRP ಗಿಂತ ಜಾಸ್ತಿ ಕೊಡ್ತಾ ಇದಾವೆ ಅಂತ ಹೇಳಿದ್ರೆ ಅಲ್ಲೇನು ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಅದು ಹೇಗೆ ನೀವು ಬರೀ ಕರ್ನಾಟಕದಲ್ಲಿ ಮಾತ್ರ ಸಮಸ್ಯೆ ಇದೆ ಅಂತ ಹೇಳಿ ಕೇಂದ್ರ ಕಡೆ ಬೆಟ್ಟು ತೋರಿಸ್ತೀರಾ? ಬೇರೆ ರಾಜ್ಯಗಳಿಗೆ ಕೊಡಕ್ಕಾಗುತ್ತೆ. ಪಂಜಾಬಲ್ಲಿ ನಾವು ಆಡಳಿತದಲ್ಲಿದ್ದೀವ, ಆಮ್ ಆದ್ಮಿ ಪಾರ್ಟಿ ಇರೋದು, ಮಹಾರಾಷ್ಟ್ರದಲ್ಲಿ ಬಿಜೆಪಿ ಇರೋದು, ಯುಪಿನಲ್ಲಿ ಬಿಜೆಪಿ ಇರೋದು, ನಾವು ಅಧಿಕಾರ ಇರೋ ಕಡೆ ಕೊಡ್ತಾ ಇದೀವಿ FRP ಗಿಂತ ಜಾಸ್ತಿ, ನೀವ್ ಯಾಕೆ ಕೊಡಕ್ ಆಗ್ತಾ ಇಲ್ಲ? ಮೋಹನ್ ವಿಶ್ವ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.